नाटकादि प्रियं मूषकवाहन मोदक प्रियं महाकाव्य नाटकादि प्रियं मूषकवाहन मोदक प्रियं महागणपतिं ससनि पम गम पसनि पनि सा सम मम रे गम पम रे ससानि पप पम गम रे सरि सरि स पम गम रे ससानि पम गम रे सरि गम ಇದರ ಉದ್ದೇಶ ಏನು ಸರ್? ಲಯನ್ಸ್ ಇಂಟರ್ನ್ಯಾಷನಲ್ 317A ರೀಜನ್ಸ್ ಮೀಟ್ ಅಂದ್ರೆ ಪ್ರಾಂತೀಯ ಸಮ್ಮೇಳನ 10-12 ಕ್ಲಬ್ ಒಳಗೊಂಡು ಲಯನ್ಸ್ ಕ್ಲಬ್ ಆಫ್ ರಾಮನಗರ, ಲಯನ್ಸ್ ಕ್ಲಬ್ ಆಫ್ ಕನಕಪುರ 50 ವರ್ಷ ಇತಿಹಾಸತಕ್ಕಂಥ ಕ್ಲಬ್, ಬೆಂಗಳೂರಿನ ಕರ್ನಾಡು ಕ್ಲಬ್, ಸ್ಪಂದನ, ಆರಾಧನಾ, ತುಂಬಾ ಕ್ಲಬ್ಗಳಿದೆ. ಈ ಕ್ಲಬ್ಗಳಿಂದ ಹಲವಾರು ಸೇವೆಗಳು ಸಪ್ತಾಹ ಮಾಡಿರ್ತೀವಿ. 12 ತಿಂಗಳು ಏನು ಸೇವೆ ಮಾಡಿರ್ತೀವಿ ಅದನ್ನು ಶೋಕೇಸ್ ಅಂದ್ರೆ ಅದನ್ನ ಸಾರ್ವಜನಿಕರಿಗೆ ತಿಳಿಸಿ ಅಥವಾ ಯಾರಿಗ ಒಂದು ರೆಕಗ್ನೈಸ್ ಮಾಡ್ತಕ್ಕಂಥ ಕೆಲಸ. ಒಬ್ಬ ಪ್ರಾಂತೀಯ ಸಮ್ಮೇಳನದಲ್ಲಿ ಒಬ್ಬೊಬ್ಬರೊಂದೊಂದು ಹೆಸರು ಇಟ್ಕೊಂಡಿರ್ತಾರೆ. ಶೀರ್ಷಿಕೆ ಅಡಿ ಒಂದು ಸಮ್ಮೇಳನ ಮಾಡೋದು. ಈ ಶೀರ್ಷಿಕೆ ಬಂದು ಸೇವೆಯಲ್ಲಿ ಸಾರ್ಥಕತೆ, ಅಂದ್ರೆ ಸೇವೆಯಲ್ಲಿ ಸಾರ್ಥಕತೆ ಕಾಣೋದು. ಪ್ರಾಂತೀಯ ಅಧ್ಯಕ್ಷನಾಗಿ ನಾನು ಇದು ನಮ್ಮ ಕಾರ್ಯಕ್ರಮ ನಡೆಸ್ಕೊಟ್ಟು ಈ ಮುಖ್ಯ ಭಾಷಣಕಾರರಾಗಿ ನಾಡಿನ ಧೀಮಂತ ಕನ್ನಡದ ಪೂಜಾರಿ, ಖ್ಯಾತ ವಾಗ್ಮಿ ಹಿರೇಮಗಳೂರು ಕಣ್ಣನ್ ಹಾಗೂ ನಾಗಶ್ರೀ ತ್ಯಾಗರಾಜವರು ಸೇವೆಯಲ್ಲಿ ಸಾರ್ಥಕತೆ ಬಗ್ಗೆ ಒಂದು ಉಪನ್ಯಾಸ ನೀಡಿದ್ದಾರೆ. ಇದು ಜನರಿಗೆ ಹಾಸ್ಯ ಲೇಪನದ ಮೂಲಕ ಬರೀ ಸೇವೆಯಲ್ಲಿ ಸಾರ್ಥಕತೆ ಅಂದ್ರೆ ಬರೀ ಲಯನ್ಸ್ ಸರ್ವಿಸ್ ಅದೇ ಆಗ್ಬಿಡುತ್ತೆ. ಲಯನ್ಸ್ ಜೊತೆ ಲಯನ್ಸ್ ಬಂಧು ಬಳಗ ಹಾಗೂ ಅತಿಥಿಗಳನ್ನ ಕರೆಸಿದ್ವಿ, ಅವ್ರಿಗೂ ಒಂದು ಬೇಜಾರು ಅನ್ಸ್ಕೊಂಡ್ರೆ ಹಾಸ್ಯ ಲೇಪನದೊಂದಿಗೆ ಹಿಂದೆ ಇದ್ದವ್ರು ಹೇಗೆ ಸೇವೆ ಮಾಡಿದ್ರು ಈಗ ಯಾವ ರೀತಿ ಸೇವೆ ಮಾಡಬಹುದು ಅನ್ನೋದನ್ನ ತಿಳಿಸಿದ್ದಾರೆ. ಇದಕ್ಕೆಲ್ಲ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಎಲ್ಲ ಹೋಸ್ಟ್ ಕಮಿಟಿ ಅತಿಥಿಯ ಸಮಿತಿಯ ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ, ವಿಶೇಷವಾಗಿ ನನ್ನ ಲಯನ್ಸ್ ಕ್ಲಬ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆದ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಲಯನ್ ಮೋಹನ್ ಸರ್ ಅವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ. ಪ್ರಾಂತೀಯ ಅಧ್ಯಕ್ಷ ಆಗಿದ್ರೆ ಪ್ರಾಂತೀಯ ಅಧ್ಯಕ್ಷ ಅಂದ್ರೆ ಒಂದು 10-12 ಕ್ಲಬ್ ನಮ್ಗೆ ಕೊಟ್ಟಿರ್ತಾರೆ. ಆ 12 ಕ್ಲಬ್ಗಳನ್ನ ಸರಿಯಾಗಿ ಸರ್ವಿಸ್ ಮಾಡ್ಲಿಕ್ಕೆ ಪ್ರೋತ್ಸಾಹ ನೀಡೋದು, ಅವ್ರಿಗೆ ಮತ್ತು ಡಿಸ್ಟಿಕ್ಗೆ ಲಯನ್ಸ್ ಇಂಟರ್ನ್ಯಾಷನಲ್ 317 ಗವರ್ನರ್ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ನಾವು ಸೇವೆ ಮಾಡ್ಲಿಕ್ಕೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಿರ್ತೀವಿ. ಸರ್, ಈ ಕ್ಲಬ್ಗಳು ಯಾವ್ಯಾವ ಸೇವೆಗಳು ಮಾಡ್ತಾ ಇದ್ದಾರೆ ಸರ್? ಒಂದೊಂದು ಕ್ಲಬ್ ಒಂದೊಂದು ತಗೊಳ್ತಾ ಇರಲ್ಲ, ಒಂದೊಂದು ಕ್ಲಬ್ ಒಂದು ಮಾಡ್ತೀವಿ. ಈಗ ಲಯನ್ಸ್ ಕ್ಲಬ್ ಆಫ್ ರಾಮನಗರ ಒಂದು ಕಣ್ಣಿನ ಆಸ್ಪತ್ರೆ ಇಟ್ಕೊಂಡಿದೆ. ಇನ್ನು ಲಯನ್ಸ್ ಕ್ಲಬ್ ಆಫ್ ಕನಕಪುರ ನಮ್ಮ ಸತೀಶ್ ಸರ್ ಇಲ್ಲೇ ಇದ್ದಾರೆ. ಅವರ ಕ್ಲಬ್ 51 ವರ್ಷ ಇತಿಹಾಸ ಇರ್ತಕ್ಕಂಥ ಕ್ಲಬ್. ತುಂಬಾ ಕಮ್ಮಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡ್ತಿದ್ದಾರೆ. ಲಯನ್ಸ್ ಸ್ಕೂಲ್ ನಡೆಸ್ತಾ ಇದೆ. ಈಗ ಕರ್ನಾಟಕ ಕ್ಲಬ್ ರೂರಲ್ ಹೆಲ್ತ್ ಕ್ಯಾಂಪ್ಗಳು ನಡೆಯುತ್ತೆ. ಇನ್ನೊಂದು ಆರಾಧನಾ ಕ್ಲಬ್ ಅವರು ಹೆಚ್ಚು ಕಮ್ಮಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಶುದ್ಧ ನೀರಿನ ಘಟಕನ ನಡೆಸ್ತಾ ಇದೆ. ಸ್ಪಂದನ ಕ್ಲಬ್ ಬ್ಲಡ್ ಬ್ಯಾಂಕ್ ನಡೆಸ್ತಾ ಇದೆ. ಅದೇ ತರ ಒಂದೊಂದು ಕ್ಲಬ್ ಒಂದೊಂದು ಸೇವೆಯಲ್ಲಿ ತೊಡಗಿಸ್ಕೊಂಡಿರುತ್ತೆ. ಎಲ್ಲ 10-11 ಕ್ಲಬ್ಗಳು ಒಟ್ಟಿಗೆ ಬಂದು ಒಂದು ತಮ್ಮ ಸೇವೆಗಳನ್ನ ಒಟ್ಟು ಜಿಲ್ಲೆಯ 91 ಕ್ಲಬ್ಗಳಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ರೆಪ್ರೆಸೆಂಟೇಟಿವ್ಸ್, ಪ್ರೆಸಿಡೆಂಟ್, ಸೆಕ್ರೆಟರಿ ಯಾವ ರೀತಿ ಭಾಗವಹಿಸಿರ್ತಾರೆ. ನಮ್ಮ ಕ್ಲಬ್ನ ಸದಸ್ಯರು, ನಮ್ಮ ರೀಜನ್ ಕ್ಲಬ್ನ ಸದಸ್ಯರು, ಅತಿಥಿಗಳು ಬಂದಿರ್ತಾರೆ. ಇವತ್ತು ಸೇವೆಯಲ್ಲಿ ಸಾರ್ಥಕತೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಿದ್ವಾಯಲ್ಲಿ ಉಚಿತವಾಗಿ ಅನ್ನೋದಕ್ಕಿಂತಲೂ ಹಬ್ಬ ಹರಿದಿನಗಳಲ್ಲಿ, ರಾಷ್ಟ್ರೀಯ ಹಬ್ಬ ಹರಿದಿನ ಅಥವಾ ಹಿಂದೂ ಹಬ್ಬ ಹರಿದಿನಗಳಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಕಿದ್ವಾ ಪೇಷಂಟ್ಸ್ ಗಳಿಗೆ ಅಥವಾ ಅಟೆಂಡರ್ಸ್ ಗಳಿಗೆ ಒಂದು ಹಬ್ಬದ ಊಟ ಮತ್ತು ಹಬ್ಬದ ವಾತಾವರಣ ನಿರ್ಮಿಸ್ತಾರೆ. ಅಲ್ಲಿ ಸೂರ್ಯಕಿರಣ ಫೌಂಡೇಶನ್ ಇದೆ ರಮೇಶ್ ಸರ್, ಅದಕ್ಕೊಂದು 25,000. ಮತ್ತೆ ಗಣೇಶ ಕೇಸರಿ ಚಲನಚಿತ್ರ ಅವರೊಂದು ಶಾಲೆಯನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆ ಶಾಲೆಗೆ ಒಂದು ಸಣ್ಣ ಬಣ್ಣ ಬೆಳೆದಕ್ಕೊಂದು 10,000. ಮತ್ತೆ ಲಯನ್ಸ್ ಸ್ಕೂಲ್ಗೆ ಒಂದು 50,000 ಡೊನೇಷನ್. ಇದೇ ರೀತಿ ಒಂದು 3 ಮಕ್ಕಳಿಗೆ ಲ್ಯಾಪ್ಟಾಪ್ಗಳು ಕೊಟ್ಟಿದ್ದೀವಿ. ಮತ್ತೆ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆ ಮಲೇಶ್ವರ ರಿಲೇಷನ್ ಹಿಂಭಾಗ ಇರ್ತಕ್ಕಂಥ ಶಾಲೆಗೆ ಇನ್ನು ನರ್ಸರಿಯಿಂದ 8ನೇ ಕ್ಲಾಸ್ ತನಕ ಇರ್ತ ಮಕ್ಕಳಿಗೆ ಉಚಿತವಾಗಿ ಬುಕ್ಸ್ ಕೊಟ್ಟಿದ್ದೀವಿ. ಇದೇ ತರ 10 ರೀತಿ ಕಿವಿ ಮಿಷಿನ್ ಕೊಟ್ಟಿದ್ದೀವಿ. ಈ ತರ ಸೇವೆಗಳಿರುತ್ತೆ. ಆಮೇಲೆ USA ಹಾಸ್ಪಿಟಲ್ ಅಲ್ಲಿ ನಮ್ಮ ಲಯನ್ಸ್ ಡೇ ಡಿಸ್ಟ್ರಿಕ್ಟ್ ಇಂಟರ್ನ್ಯಾಷನಲ್ 317 ವತಿಯಿಂದ ಒಂದು ಮಧ್ಯಾಹ್ನ ಹಸು ಬೀಗ್ಸತಕ್ಕಂಥ ಒಂದು ಘಟಕವನ್ನು ಮಾಡಿದ್ದೀವಿ. ಮಧ್ಯಾಹ್ನ ಊಟ ಕೊಡೋದು. ಅದಕ್ಕೆ ವಿಶೇಷವಾಗಿ 25,000 ಡೊನೇಷನ್ ಕೊಟ್ಟಿದ್ದೀವಿ. ಇದೇ ರೀತಿ ಹಲವು ಸರ್ವಿಸ್ ಮಾಡಿದ್ದೀವಿ. ಅದು 19,02,000 ಸೇವೆ, 15,000 ಸೇವೆ ಮಾಡಿದ್ದೀವಿ. ಆದ್ರೆ ಕೆಲವು ಸಾಂಕೇತಿಕವಾಗಿ ಯಾವುದೇ ಕಾರ್ಯಕ್ರಮ ಸೇವಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಭೌಗೋಳಿಕ ವ್ಯಾಪ್ತಿ ಎಲ್ಲಿಂದ ಎಲ್ಲಿಗಿದೆ ಸರ್? ನನ್ನ ವ್ಯಾಪ್ತಿ
ಅಲ್ಲ ಲಯನ್ಸ್ ವ್ಯಾಪ್ತಿ ಬಂದು ಭೌಗೋಳಿಕವಾಗಿ ನಿಮ್ಮ ನಾನು region ಗೆ? ರೀಜನ್ ವ್ಯಾಪ್ತಿ ಬಂದು ರಾಮನಗರ, ಕನಕಪುರ ಮತ್ತೆ ಬೆಂಗಳೂರಿನ 4 ಥ್ಯಾಂಕ್ ಯು. ಆದಂತವನು ಯಾವತ್ತು ದೇಹ ಸೌಂದರ್ಯಕ್ಕಿಂತ ದೇಶದ ಅಭಿವೃದ್ಧಿಯ ಕಡೆಗೆ ಮನಸ್ಸು ಮಾಡಬೇಕು. ದೇಹ ಎಷ್ಟು ಮುಖ್ಯವೋ ದೇಶವೂ ಅಷ್ಟೇ ಮುಖ್ಯ. ಆ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ದೇಶ ಚಿಂತನೆಯ ಮೂಲಕ ದೈಹಿಕವಾಗಿ ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಆಗ ಪ್ರಜಾಪ್ರಭುತ್ವದ ಉಳಿವು. ಹಾಗಾಗಿ ಮಣಿಗರಿಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆವ ನಿಶ್ಚಯಿತವೊಂದು, ಸತ್ಯಕ್ಕೆ ಮರುಕಕ್ಕೆ ಚಿರತರದ ಎದೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದ ಎಚ್ಚರವೊಂದು ಸಾಕು ನಮಗೆ ಎನ್ನುವ ಬಿಸಿ ಅವರ ಮಾತನ್ನ ನಾವು ಸೋಸಿಕೊಂಡಿದ್ದೇ ಆದ ಪಕ್ಷದಲ್ಲಿ ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ ಯಾವತ್ತು ದಿಗಂತದ ಎತ್ತರಕ್ಕೆ ಏರುವುದರಲ್ಲಿ ಸಾಧ್ಯವಾಗುತ್ತೆ. ಅಲ್ಪಮಾನವರಾಗದರೆ ವಿಶ್ವಮಾನವರಾಗಿ ಬದುಕುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ಲಯನ್ ಸಂಸ್ಥೆಯ ಮೂಲಕ ಇವತ್ತಿನ ಆ ರೂವಾರಿ ಮನೋಜ್ ಕುಮಾರ್ ಅವರು ಮನೆಯವರು ಅವರು ನಡೆಸಿರ್ತಕ್ಕಂತಹ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕಕ್ಕೆ ಅವರು ತೋರಿಸಿಕೊಟ್ಟಂತಹ ಹಾದಿ ನಮ್ಮೆಲ್ಲರಿಗೂ ಅದು ಕಾಲುದಾರಿ ಅಲ್ಲ, ಅದು ಹೆದ್ದಾರಿ. ಇದೆಲ್ಲರಿಗೂ ಆದರ್ಶವಾಗಲಿ ಅನ್ನೋದೇ ಪೂಜಾರಪ್ಪನ ಅಂತರಂಗದ ಕಳಕಳಿ. ಏನಂತೀರಿ? ನಮಸ್ಕಾರ. ಹೌದು ಹೌದು, ನಮ್ಮ ಯುವ ಪೀಳಿಗೆಗೆ ದೇಶದ ಬಗ್ಗೆ ಕಲ್ಪನೆ ಕಡಿಮೆ. ಅವಾಗೇನಿದ್ರು ಕೂಡ ಯೌವನದ ಉತ್ಸಾಹತೆಯಲ್ಲಿ ಅವರು ಸಾಗ್ತಾ ಇದ್ದಾರೆ. ಅವರಿಗೆ ದೇಶ ಚಿಂತನೆ ಅಂತಕ್ಕಂಥದ್ದನ್ನ ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟಗಾರರಾಗಿರ್ತಕ್ಕಂಥವರ ಜೀವನ ಚರಿತ್ರೆ ಅಷ್ಟಕ್ಕೆ ತಿಳಿಸಿದರೆ ಇವತ್ತಿಗೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳ, ಅದರಲ್ಲಿ ಸಂಗೀತ, ಸಾಹಿತ್ಯ, ಕಲೆ ಎಲ್ಲ ಕ್ಷೇತ್ರಗಳ ಅವರ ಜೀವನ ಚರಿತ್ರೆಯನ್ನ ಪರಿಚಯ ಮಾಡಿದ್ದೇ ಆದರೆ ಆಗ ನಮ್ಮ ಯುವ ಪೀಳಿಗೆ ಅದರಿಂದ ಉತ್ಸಾಹ ಕೊಡುವುದರ ಆಶ್ಚರ್ಯವೇ ಇಲ್ಲ. ಅವರಿಗೆ ಅಬ್ದುಲ್ ಕಲಾಂಜಿ ಅಂತವರ, ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತವರ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅಂತವರ ಇವರ ಜೀವನದ ಘಟನೆಗಳನ್ನು ಹೇಳಿದಾಗ ಮಾತ್ರ ಅವ್ರಿಗೆ ಆ ಸಂದೇಹದ ವಯಸ್ಸಿನಲ್ಲಿ ಬಿಟ್ಟು ಸಂದೇಶದ ಮೂಲಕ ದೇಶದ ಕಡೆಗೆ ತಿರುಗೋದಕ್ಕೆ ಸಾಧ್ಯ ಆಗುತ್ತೆ.